ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗ್ಯಾರಂಟಿ ಬಗ್ಗೆ ಹೇಳಿ ಜನರಿಗೆ ಮೋಸ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಣ ಕೊಡದೆ 5,000 ಕೋಟಿ ರೂಪಾಯಿಯನ್ನ ಮುಚ್ಚಿಟ್ಟಿದ್ದಾರೆ. ಜನವರಿಗೆ, ಫೆಬ್ರವರಿಗೆ, ಮಾರ್ಚ್ ಹಣವನ್ನೇ ಕೊಟ್ಟಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಬಗ್ಗೆ ಹೇಳಿ ಜನರಿಗೆ ಮೋಸವನ್ನ ಮಾಡಿದ್ದಾರೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಹಣ ಕೊಡದೆ 5,000 ಕೋಟಿಯನ್ನ ಸರ್ಕಾರದಿಂದ ಮುಚ್ಚಿಟ್ಟಿದ್ದಾರೆ. ಅದನ್ನ ನಾವು ಆದಷ್ಟು ಬೇಗ ಬಯಲಿಗೆ ಎಳಿತೀವಿ. ಜನರಿಗೆ ಫೆಬ್ರವರಿ, ಮಾರ್ಚ್ ಹಣವನ್ನೇ ಸರ್ಕಾರದಿಂದ ಕೊಟ್ಟಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೆಲ್ಲವನ್ನ ಕೂಡ ನಾವು ಆದಷ್ಟು ಬೇಗ ಬಯಲಿಗೆ ಎಳಿತೀವಿ ಅಂತ ಹೇಳಿ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸದನದಲ್ಲಿ ನಾವು ದಾಖಲೆ ಸಹಿತ ಮಾತನಾಡಿದ್ದೇವೆ ಅಂತ ಹೇಳಿ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ರವರು ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಹಾರಿಕೆ ಉತ್ತರವನ್ನ ಕೊಟ್ಟಿದ್ದಾರೆ. ತಪ್ಪಾಗಿದ್ರೆ ತಪ್ಪು ಅಂತ ಒಪ್ಕೊಳ್ಬೇಕು. ಗೃಹಲಕ್ಷ್ಮಿ ಹಣ ಎಲ್ಲ ಕೊಟ್ಟಿದ್ದೀವಿ, ಬಾಕಿ ಇಲ್ಲ ಎಂದಿದ್ದಾರೆ. ಸದನದಲ್ಲಿ ತಪ್ಪು ಉತ್ತರವನ್ನ ಕೊಟ್ಟಿದ್ದಾರೆ. ಸಚಿವರ ಮೇಲೆ ಕ್ರಮ ಆಗಬೇಕು, ಇಲ್ಲದಿದ್ರೆ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಆರ್ ಅಶೋಕ್ ರವರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಇತ್ತು, ಇದೇ ಸಾಕ್ಷಿ. ದಾಖಲೆ ಸಮೇತ ನಾವು ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ಹಾರಿಕೆ ಉತ್ತರವನ್ನ ಕೊಟ್ಟಿದ್ದಾರೆ. ದಾಖಲೆ ಕೇಳಿದ್ರೆ ತರಿಸ್ತೀನಿ, ನೋಡ್ತೀನಿ ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ತರಿಸ್ತೀನಿ, ನೋಡ್ತೀನಿ ಅನ್ನೋದು ಬಿಟ್ಟುಬಿಟ್ಟು ತಪ್ಪಾಗಿದ್ರೆ ತಪ್ಪು ಅಂತ ಒಪ್ತಾರೆ. ಅದು ಸದನದಲ್ಲಿ ತಪ್ಪು ಉತ್ತರ ಕೊಟ್ಟಿದ್ದಾರೆ. ನಾವೆಲ್ಲ ಕೊಟ್ಬಿಟ್ಟಿದ್ದೀರಿ, ಪೂರ್ತಿ ಯಾವುದು ಬಾಕಿ ಇಲ್ಲ, ಅಕ್ಟೋಬರ್ ವರೆಗೂ ಕೊಟ್ಬಿಟ್ಟಿದ್ದೀರಿ ಅಂತಾರೆ. ಇಲ್ಲಿ ಫೆಬ್ರವರಿ, ಮಾರ್ಚೇ ಕೊಟ್ಟಿದ್ದಾರೆ. ಅದರಿಂದ ಇದು ಸದನಕ್ಕೆ ಅವಮಾನ ಮಾಡಿರುವಂಥ ವಿಚಾರ. ಸದನಕ್ಕೆ ತಪ್ಪು ದಾರಿಗೆ ಎಳೆದಿರೋದು. ಇಲ್ಲ ಮಂತ್ರಿ ಮೇಲೆ ಕ್ರಮ ಆಗಬೇಕು, ಇಲ್ಲ ದಾಖಲೆ ಕೊಟ್ಟಂತ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ಈ ಒಂದು ವಿಚಾರಗಳನ್ನ ಇಟ್ಕೊಂಡು ನಾವು ಈ ಗೃಹಲಕ್ಷ್ಮಿ ವಿಚಾರವಾಗಿ ನಾವು ಹೋರಾಟವನ್ನು ನಾವು ಮಾಡೋದಿದ್ದೀರಿ. ಮೊನ್ನೆನೇ ಅದು ಹೋರಾಟ. ಸೋಮವಾರಕ್ಕೆ ಸ್ಪೀಕರ್ ಅವರು ಸೋಮವಾರಕ್ಕೆ ಅದಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳ್ತಾರೆ. ಸೋಮವಾರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ತಪ್ಪು ಮಾಹಿತಿ ಕೊಟ್ಟಿರೋದಕ್ಕೆ ಸದನದಲ್ಲಿ ಅವ್ರಿಗೆ ನಾವು ಪ್ರಸ್ತಾವನೆ ಮಾಡಿದ್ರಿ. ಸ್ಪೀಕರ್ ಅವರು ಸೋಮವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೋಸ ಮಾಡಿದ್ದಾರೆ. ಸುಮಾರು 5,000 ಕೋಟಿ ರೂಪಾಯಿ 2 ತಿಂಗಳು 2,500, 5,000 ಕೋಟಿ ಮುಚ್ಚಿಟ್ಬಿಟ್ಟಿದ್ದಾರೆ. ಜನಗಳಿಗೆ ಕೊಡಬೇಕಾದ ದುಡ್ಡನ್ನ ಪಾಪರ್ ಔಟು ಫೈನಾನ್ಸ್ ಅಲ್ಲಿ ದುಡ್ಡಿಲ್ಲ, ಕೊಟ್ಟಿಲ್ಲ. ಅದನ್ನ ಬಯಲಿಗೆ ಎಳಿತಾ ಇದ್ದೀವಿ. ಗ್ಯಾರಂಟಿ ಅಂತ ಹೇಳಿ ಜನಗಳಿಗೆ ಮೋಸ ಮಾಡಿರುವಂತದ್ದು 2,000 ರೂಪಾಯಿ ಭಾಗ್ಯಲಕ್ಷ್ಮಿ ಏನು ಯೋಜನೆ, ಗೃಹಲಕ್ಷ್ಮಿ ಯೋಜನೆ